ಎಸ್, ಖಂಡಿತ. ಅಪ್ಪನ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡ್ರಿ. ಅವರು ಕೂಡ ಭಾವುಕರಾಗಿದ್ದಾರೆ. ಅಮ್ಮ ಒಂದು ಮಾತು ಹೇಳ್ತಾಯಿದ್ರು, ಅನ್ನದ ವಿಚಾರ ಹೇಳ್ತಾಯಿದ್ರು, ಊಟದ ವಿಚಾರ ಹೇಳ್ತಾಯಿದ್ರಿ. ಚಿನ್ನ ಕದ್ದಿರೋನ್ನ ನೋಡಿರ್ತೀರ, ಅನ್ನ ಕದ್ದಿರೋನ್ನ ನೋಡಿಲ್ಲ ಅನ್ನೋಂಥದ್ದು. ಅನ್ನ ಅನ್ನೋಂಥದ್ದು, ಊಟ ಅನ್ನೋಂಥದ್ದು. ಬೆಂಗಳೂರಿಗೆ ಬಂದಾಗ ಒಂದು ಮದುವೆ ಮನೆಗೆ ಹೋದ್ವಿ, ಅಲ್ಲಿಂದ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರಿ. ಸೊ ಏನು ಸ್ಟ್ರಗಲ್ ನಿಮ್ಮನ್ನ ಶುರು ಮಾಡ್ತಂತ? ಅವಾಗೇನು 18-19 ವರ್ಷ ನನಗೆ ಬಂದೆ. ಆವಾಗಲೂ ಬರಬೇಕು, ಏನೋ ಒಂದು ಕೆಲಸ ಮಾಡಬೇಕು, ನಾನು ಇದು ಬಿಡಬೇಕು, ಇದು ಮಾಡಿಬಿಡ್ಬೇಕು ಅಂತ ಬಂದ್ಬಿಟ್ಟಿರ್ತೀವಣ್ಣ. ಇಲ್ಲಿ ಹುಡುಗ ಬುದ್ಧಿನೂ ಇರ್ತದೆ ನಮ್ಮದು ಅದರಲ್ಲಿ ಅರ್ಧ. ಹಂಗೆ ಬಂದ್ಬಿಟ್ಟಾಗ ಈಗ ಅನ್ನೋದು ಬೆಲೆ ನಿಜವಾಗ್ಲೂ ಗೊತ್ತಾಗೋದೇ ಬೆಂಗಳೂರಿಗೆ ಬಂದಮೇಲೆ. ಜೀವನ ನಮಗೆ ಜೀರೋಯಿಂದ ಸ್ಟಾರ್ಟ್ ಮಾಡ್ತೀವಿ, ಜೀರೋಯಿಂದ ಬೆಂಗಳೂರಿಗೆ ಬರ್ತೀವಲ್ಲ ಅಣ್ಣ, ಜೀರೋಯಿಂದ ಎತ್ತಬೇಕಲ್ಲ, ಆವಾಗಲೇ ಅನ್ನೋದು ಬೆಲೆ ಗೊತ್ತಾಗೋದು ನಿಜವಾಗ್ಲೂ. ಊರಲ್ಲಿದ್ದಾಗ ನಿಜವಾಗ್ಲೂ ನಮ್ಮ ಎಷ್ಟು ಸಲ ನೆನೆಸ್ಕೊಂಡು ಬೇಜಾರಾಗ್ಬಿಟ್ಟೈತೆ ಅಂದರೆ, ಊರಲ್ಲಿದ್ದಾಗ ಇಷ್ಟು ಅನ್ನ ಹಾಕ್ಬಿಡ್ತಾರೆ, ಬೇಡಕನ ಅಂದರೂ ಜಾಸ್ತಿ ಅನ್ನ ಹಾಕ್ಬಿಟ್ಟಿರ್ತಾಳೆ ನಮ್ಮವ್ವ. ತಿಂದ್ಬಿಟ್ಟು ಅರ್ಧ ಉಳಿಸ್ಬಿಟ್ಟು ಹೋಗ್ಬಿಡ್ತೀವಿ. ಆವಾಗ ಅನ್ನೋದು ಬೆಲೆ ಗೊತ್ತಾಗಲ್ಲ. ಈ ಬೆಂಗಳೂರಿಗೆ ಬಂದಮೇಲೆ ನಿಜವಾಗ್ಲೂ ಅನ್ನೋದು ಬೆಲೆ ಗೊತ್ತಾಗೋದು. ಸಖತ್ತು. ನಾನು ಅಲ್ಲಿ ಅದೇ ಆ ಟೈಮಲ್ಲಿ ಅದೇನು ಇಲ್ಲದೆ ಇದ್ದಾಗ, ದುಡಿಮೆ ಗಿಡಿಮೆ ಏನೂ ಇಲ್ಲದೆ ಇದ್ದಾಗ ಚೌಟ್ರಿ ಊಟ ಸಿಕ್ತಿತ್ತು ಅಣ್ಣ. ಅವರು ನನಗೆ ಗೊತ್ತಿರೋಲ್ಲ, ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಊಟ ಹೆಂಗೂ ಈಗ ದೇವಸ್ಥಾನಗಳಲ್ಲಿ ಮದುವೆ ಗಿದ್ವೆ ಎಲ್ಲ ಆಗೋದಲ್ಲ, ಯಾರು ಮದುವೆ ಆದ್ರೆ ನಾವು ಹೋಗಿ ಊಟ ಮಾಡುವ, ಬಸವನಗುಡಿ ಅಂತ ನಮ್ಮ ಊರಲ್ಲಿ ಯಾರು ಮದುವೆ ಆದರೂ ಹೋಗಿ ಊಟ ಮಾಡುವ ಇಕ್ತಿದ್ರು. ಇಲ್ಲಿ ಪಾಪ ಅವ್ರ ತಪ್ಪಲ್ಲ, ಅವ್ರ ಕೆಲಸ ಅದು. ಅವ್ರೇನು, ನಾನು ಜುಟ್ಟು ಗಿಟ್ಟೆಲ್ಲ ಬಿಡ್ಬೇಕು, ಸೇಮ್ ಹಿಂಗೆ ಜುಟ್ಟೆಲ್ಲ ಬಿಡ್ತಿದ್ದೆ, ಇನ್ನೂ ಸಣ್ಣಕ್ಕಿದ್ದವಳೆ, ಒಂಥರ ಕಳ್ಳ ಕಣ್ಣಂಗೆ ಕಾಣಿಸ್ತಿದೆ ಅವ್ರಿಗೆ. ಅವ್ರಿಗೇನೋ ಡೌಟ್ ಬಂದ್ಬಿಟ್ಟು ನಾನು ಒಳಗಡೆ ಹೋಗಿ ಕೂತ್ಕೊಬಿಟ್ಟವನಿ. ಹೆಂಗೋ ಮುಂಚೆನೂ ಹೋಯ್ತಿದ್ದೆ, ಅವಾಗ ಕಣ್ಣಿಗೆ ಬಿದ್ದಿರಲಿಲ್ಲ. ನಾನು ಹಣೆ ಬರೋಕ್ಕೆ ಅವತ್ತು ಒಂದು ದಿನ ಕಣ್ಣಿಗೆ ಬಿದ್ದುಬಿಟ್ಟೆ ಅವ್ರಿಗೆ, ಸೆಕ್ಯೂರಿಟಿಗೆ. ನಾನೇನು ಮಾಡ್ಬೇಕಾಯ್ತು, ಮೆಟ್ಲತ್ಬಿಟ್ಟು ಮೇಲೂ ರಿಸೆಪ್ಷನ್ ಹೋಗೋರಂಗೆ ಹೋಗಿ ಆಮೇಲೆ ಅಲ್ಲಿಂದ ಡೌನಿಗೆ ಬಂದು ಊಟಕ್ಕೆ ಬರ್ಬೇಕಾಯ್ತು. ನಾನೇನು ಮಾಡಿದೆ, ಸೀದಾ ಹಿಂಗೆ ನುಗ್ಗೋಗ್ಬಿಟ್ಟೆ. ಅವ್ರಿಗೆ ಗೊತ್ತಾಗ್ಬಿಡ್ತಾವ್ರು, ನೀವು ಪಕ್ಕ ಊಟ ಮಾಡೋಕ್ಕೆ ಬಂದವನು, ಇವನು ಮದುವೆಯವನೆಲ್ಲ ಅಂತ ಗೊತ್ತಾಗ. ಆಮೇಲೆ ನಾನು ನೋಡೋಕ್ಕೂ ಹಂಗಿದ್ನಲ್ಲ, ಊಟಕ್ಕೆ ಕೂತ್ಕೊಂಡು ಹೊಟ್ಟೆ ಬರೋ ಸಿಕ್ಕಾಪಟ್ಟೆ ಸೀತಾದೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದ ಜೊತೆಲಿ, ಕಿರಣ ಅಂದ್ಬಿಟ್ಟು, ಅವನು ಬರ್ದವದ, ಅವನು ಹುಷಾರಾಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಟ್ಟು, ಅವನು ನೀನು ಹೋಗು, ನಾನು ಬರೋದಿಲ್ಲ, ಯಾಕೋ ಇವತ್ತು ಸರಿ ಇಲ್ಲ ಅಂದ್ಬಿಟ್ಟು. ಆಮೇಲೆ ಇನ್ನೇನು ಬಡಿಸಿದ್ರು ಊಟ ಮಾಡ್ಕೊಬಿಡುವೆ, ಸಿಕ್ಕಾಕೊಬಿಟ್ಟು ಅವ್ರ ಕೈಗೆ. ಅದು ಮುಂದೆ ಎಣ್ಣೆ ಇಕ್ಲೆಲ್ಲ ಕೂತವ್ರೆ ನನ್ನ ಹಣೆ ಬರೋಕ್ಕೆ. ಅವರು ಹಿಡಿದು ಕತ್ತಿರ್ಬಿಟ್ಟು, ಯಾಕೋ ಬಂದಿದೆ ಅಲ್ಲಿಗೆ ಕಳ್ಳನ ಮಗನೇ, ಅಂದರೆ ಏನೋ ಕದಿಕೆ ಎಂತಕಾರ ಬಂದಿರ್ತಾನೆ ಅನ್ಕೊಂಡು ಆ ಒಂದು ಎಳಕ ಬಂದ್ಬಿಟ್ಟು ಪಟ್ಟಂತ ಒಂದು ಕೊಟ್ಟರು, ಕಾಲಿಗೆ ಲಾಟಿ ಕೊಟ್ಬಿಟ್ಟು. ಅದೇ ಲಾಸ್ಟು ನನ್ನ ಲೈಫಲ್ಲಿ ಚೌಟ್ರಿ ಊಟ ಮಾಡೋಕೆ ಹೋಗಿದ್ದು ಕಣಿ. ಈಗ ನಮ್ಮ ರಿಲೇಷನ್ಗೂ ಮದುವೆಗೂ ಚೌಟ್ರಿ ಊಟ ಮಾಡ್ಕೊಂಡು ಭಯ ಆಯ್ತದ ನನಗೆ, ನೆನಪಾಯ್ತದ ಅದು.